ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸತ್ತವರೇ ತಮ್ಮ ಸತ್ತವರನ್ನು ಸಮಾಧಿ ಮಾಡಿಕೊಳ್ಳಲಿ, ನೀನು ನನ್ನನ್ನು ಹಿಂಬಾಲಿಸು. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಜನರ ಒಂದು ದೊಡ್ಡ ಗುಂಪು ಏಸು ಸುತ್ತಲಿರುವುದನ್ನು ಏಸು ಗಮನಿಸಿ ತಮ್ಮ ಶಿಷ್ಯರಿಗೆ ಸರೋವರದ ಆಚೆ ದಡಕ್ಕೆ ಹೋಗಲು ತಿಳಿಸುತ್ತಾರೆ. ಕಾರಣ, ಇಲ್ಲಿ ಯೇಸು ಅವರ ಹೃದಯಗಳನ್ನು ಅರಿತಿದ್ದರು. ಅಲ್ಲಿರುವ ಜನರಲ್ಲಿ ನೈಜ ವಿಶ್ವಾಸ ಇದ್ದಿಲ್ಲ. ಕೇವಲ ಈ ಲೋಕದ ಆಶೀರ್ವಾದಗಳಿಗಾಗಿ, ಲೋಕದ ವೈಭವ, ಸಿರಿತನ, ಸಂಪತ್ತಿಗಾಗಿ, ಕಂಫರ್ಟ್ಗಾಗಿ ಅವರು ದೇವರನ್ನು ಹುಡುಕಿ ಬಂದರು, ಯೇಸುವನ್ನು ಹಿಂಬಾಲಿಸಿದ್ರು. ಹೊಟ್ಟೆ ತುಂಬುವಷ್ಟು ರೊಟ್ಟಿ ಸಿಗುತ್ತೆ, ಈ ರೀತಿಯಲ್ಲಿ. ಒಬ್ಬ ಫರಿಸಾಯ, ಗುರುವೇ, ನೀವು ಎಲ್ಲಿಗೆ ಹೋದರೂ ನಾನು ನಿಮ್ಮನ್ನು ಹಿಂಬಾಲಿಸಿ ಬರುತ್ತೇನೆಂದು ಹೇಳಿದ. ಆಗ ಯೇಸು ಕ್ರಿಸ್ತರು ಅವನಿಗೆ ಹೇಳ್ತಾರೆ, ನರಿಗಳಿಗೆ ಗುಹೆಗಳುಂಟು, ಆಕಾಶದ ಪಕ್ಷಿಗಳಿಗೆ ಗೂಡುಗಳುಂಟು, ಆದರೆ ನರಪುತ್ರನಿಗೆ ತಲೆಯಿಟ್ಟು ಮಲಗಲು ಸ್ಥಳವಿಲ್ಲವಲ್ಲ ಎಂದರು. ಪ್ರಿಯರೇ, ನಾವು ಕೂಡ ಇವತ್ತು ಅನೇಕರು ಯೇಸುವನ್ನು ಹಿಂಬಾಲಿಸ್ತೇವೆ. ನಾವು ಚರ್ಚಿಗೆ ಹೋಗ್ತೇವೆ, ಪುಣ್ಯಕ್ಷೇತ್ರಗಳಿಗೆ ಹೋಗೋದಿರ್ಬೋದು, ಅನೇಕ ಧ್ಯಾನಕೂಟಗಳಿಗೆ ಮತ್ತು ನೊವೆನ ಪ್ರಾರ್ಥನೆಗಳಿಗೆ ಈ ರೀತಿ ವಿಸಿಟ್ ಮಾಡ್ತೇವೆ. ನಾವು ಯೇಸು ಹಿಂಬಾಲಕರು ಎಂದು ತೋರಿಸ್ತೇವೆ. ಆದರೆ ಇದು ನೈಜ ವಿಶ್ವಾಸವಲ್ಲ. ನೈಜ ವಿಶ್ವಾಸಿಯಲ್ಲಿ ದೈವ ಭಯವಿರುತ್ತೆ. ಅಂದರೆ ಪಿತದೇವರ ಇಷ್ಟ ಆಕೆ ಅಥವಾ ಆತನ ಇಷ್ಟವಾಗಿರುತ್ತೆ. ಪಿತದೇವರಿಗೆ ಯಾವುದು ಇಷ್ಟವಿಲ್ಲ ಅದು ಆ ವಿಶ್ವಾಸಿಗೂ ಕೂಡ ಇಷ್ಟವಿರಲ್ಲ. ಪ್ರಿಯರೇ, ದೇವರು ನಮ್ಮ ಬಾಹ್ಯ ಆಚರಣೆ ನೋಡಲ್ಲ, ದೇವರು ನಮ್ಮ ಅಂತರಂಗ ನೋಡ್ತಾರೆ. ನಾವು ದೇವರನ್ನು ನಿಜವಾಗಿ ಪ್ರೀತಿಸೋದಾದರೆ ನಾವು ಅವರ ಆಜ್ಞೆಗಳನ್ನು ಪಾಲಿಸುತ್ತೇವೆ. ಯೇಸು ಹೇಳ್ತಾರೆ, ಅಳಿದು ಹೋಗುವ ಆಹಾರಕ್ಕಾಗಿ, ಆಸ್ತಿಗಾಗಿ, ಅಂತಸ್ತಿಗಾಗಿ ತವಕ ಪಡೋದಲ್ಲ, ಬದಲಾಗಿ ನಿತ್ಯ ಜೀವಕ್ಕಾಗಿ ನಾವು ತವಕ ಪಡಬೇಕು. ಇಂದು ನಾವು ಅನೇಕರು ಯೇಸು ಶಿಷ್ಯರಾಗಲು ಮನಸ್ಸು ಮಾಡಿದವರಾಗಿದ್ದೇವೆ. ಶಿಷ್ಯತ್ವದ ನೈಜ ಬೆಲೆ ನಮಗೆ ತಿಳಿದಿರಬೇಕು. ಮಾರ್ಕ 8:34 ತನ್ನನ್ನೇ ತಾನು ಪರಿತ್ಯಜಿಸುವುದು, ತಮ್ಮ ಶಿಲುಬೆಯನ್ನು ಹೊತ್ತು ಯೇಸುವನ್ನು ಹಿಂಬಾಲಿಸುವುದು ಯೇಸು ಇಲ್ಲಿ ಕರೆ ಕೊಡ್ತಾರೆ. ತನ್ನನ್ನೇ ತಾನು ಪರಿತ್ಯಜಿಸುವುದು ಅಂತ ಹೇಳಿದರೆ ನಮ್ಮಲ್ಲಿರುವ ಆಸೆಗಳು, ಡಿಸೈರ್ಸ್, ಇದನ್ನು ಪರಿತ್ಯಜಿಸಲು ನಮಗೆ ನಾವು ಮುಂದಾಗಬೇಕು. ನಾವು ಶಿಲುಬೆಯನ್ನು, ನಮ್ಮ ದೈನಂದಿನ ಶಿಲುಬೆಯನ್ನು, ಯೇಸುವನ್ನು ಹಿಂಬಾಲಿಸಲು ಅನೇಕ ಕಷ್ಟಗಳು, ಹಿಂಸೆ, ಬಾಧೆಗಳು ಬರುತ್ತೆ. ಅದನ್ನು ಅನುಭವಿಸಲು ನಾವು ಸಿದ್ಧರಿರಬೇಕು. ಒಂದು ತ್ಯಾಗದ ಜೀವನ ನಮ್ಮಲ್ಲಿರಬೇಕು. ಭೌತಿಕ ಜೀವನದಲ್ಲಿರ್ಬೋದು, ನಮ್ಮ ಕುಟುಂಬ, ಆಶೀರ್ವಾದ, ನಮ್ಮಲ್ಲಿರುವ ಹಣ, ಕೆಲಸ, ಇದನ್ನು ತ್ಯಾಗ ಮಾಡಲು ನಾವು ಸಿದ್ಧರಿರಬೇಕು. ಪ್ರಾಣ ನಷ್ಟವಾಗಲು ಕೂಡ ನಾವು ಯೇಸುಗಾಗಿ, ಶುಭ ಸಂದೇಶಕ್ಕಾಗಿ ಮುಂದೆ ಸಾಗಲು ಸಿದ್ಧರಿರಬೇಕು. ಯೇಸುವನ್ನು ಹಿಂಬಾಲಿಸೋದಂತೇಳಿದರೆ ಅವರ ಬೋಧನೆಯನ್ನು ಅನುಸರಿಸೋದು, ಅವರನ್ನೊಬ್ಬರನ್ನೇ ನನ್ನ ಆದರ್ಶವಾಗಿ ತೆಗೆದುಕೊಳ್ಳೋದು, ಅವರೇ ನನ್ನ ಲೀಡರ್ ಅಂತ ನಾವು ಯಾವಾಗ ಯೇಸುವನ್ನು ಹಿಂಬಾಲಿಸ್ತೇವೋ, ಪ್ರಿಯರೇ, ಈ ಲೋಕದ ನಮಗೆ ಐಶ್ವರ್ಯ ಏನು ಸಿಗಕ್ಕಿಲ್ಲ. ಆದರೆ ನಮಗೆ ಸಿಗೋದು ಒಂದು ಅತಿ ಮೌಲ್ಯ, ಬೆಲೆಯುಳ್ಳ ನಿತ್ಯ ಜೀವವಾಗಿದೆ. ಹೌದು ಪ್ರಿಯರೇ, ಯೇಸುವನ್ನು ಹಿಂಬಾಲಿಸಲು ನಮಗೆ ನಿತ್ಯ ಜೀವದ ಬೆಲೆ ತಿಳಿದಿರಬೇಕು. ಅದಕ್ಕಿಂತ ಮಿಗಿಲಾದ ಶ್ರೇಷ್ಠ ಆಶೀರ್ವಾದ ಇಲ್ಲ ಎಂದು ನಮಗೆ ಪ್ರಕಟವಾಗಬೇಕು. ಈ ಸತ್ಯ ಮನವರಿಕೆಯಾದ ಅನೇಕ ವಿಶ್ವಾಸಿಗಳು ಇಬ್ರಿಯ 11 ನಾವು ಓದ್ತೇವೆ. ಮತ್ತು ಅನೇಕ ಸಂತರು ಈ ಸತ್ಯವನ್ನು ಅರಿತು ಕ್ರಿಸ್ತರಿಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ದಾರೆ. ಆಗ ಮಾತ್ರ ಪ್ರಿಯರೇ, ನಾವು ಈ ಲೋಕದಲ್ಲಿ ನಷ್ಟ, ಕಷ್ಟ ಅನುಭವಿಸಲು ಸಂತೋಷದಿಂದ ಯೇಸುವಿಗಾಗಿ ಮುಂದೆ ಸಾಗ್ತೇವೆ. ಆಮೆನ್. ಪ್ರೈಸ್ ದ ಲಾರ್ಡ್.